ಕೀರ್ತನೆಗಳು 94ನೇ ಅಧ್ಯಾಯ 7ನೇ ವಾಕ್ಯ. ಯಾಹೋ ನೋಡುವುದೇ ಇಲ್ಲ, ಯಾಕೋಬ್ಯರ ದೇವರು ಲಕ್ಷಿಸುವುದೇ ಇಲ್ಲ ಅನ್ನುತ್ತಾರೆ. ಈ ವಾಕ್ಯದಲ್ಲಿ ಕೀರ್ತನೆಗಾರನು ದೇವರೇ ದುಷ್ಟರಿಗೆ ನ್ಯಾಯ ತೀರಿಸು ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಲೋಕಕ್ಕೆ ನ್ಯಾಯ ತೀರಿಸುವಂಥ ದೇವರ ಮುಂದೆ ಅವನು ಪ್ರಾರ್ಥಿಸುವವನಾಗಿ, ಯೆಹೋವನೇ, ದುಷ್ಟರು ಎಲ್ಲಿಯವರೆಗೂ ಹಿಗ್ಗಬೇಕು? ಕೆಡುಕರೆಲ್ಲರೂ ಉಬ್ಬಿಕೊಂಡು ಅಹಂಕಾರವನ್ನು ಕಕ್ಕುತ್ತಾರೆ. ಯೆಹೋವನೇ, ನಿನ್ನ ಪ್ರಜೆಗಳನ್ನು ಜಜ್ಜಿ ಹಾಕುತ್ತಾರೆ, ನಿನ್ನ ಸ್ವಾಸ್ಥ್ಯವನ್ನು ಕುಗ್ಗಿಸಿ ಬಿಡುತ್ತಾರೆ. ವಿಧವೆಯರನ್ನು ಪರದೇಶಿಗಳನ್ನು ಕೊಲ್ಲುತ್ತಾರೆ, ಅನಾಥರನ್ನು ಹತ ಮಾಡುತ್ತಾರೆ. ಇಷ್ಟು ಮಾತ್ರವಲ್ಲದೆ ಯಾಹೋ ನೋಡುವುದೇ ಇಲ್ಲ, ಯಾಕೋಬ್ಯರ ದೇವರು ಲಕ್ಷಿಸುವುದೇ ಇಲ್ಲ ಎಂಬುದಾಗಿ ಅನ್ನುತ್ತಾ ಇದ್ದಾರೆ. ಈ ರೀತಿ ಕಾರ್ಯಗಳನ್ನು ಮಾಡಿ ದೇವರನ್ನ ಅಲ್ಲಗಳೆದು ಜೀವಿಸುತ್ತಾ ಇರುವಂತ ಅವರ ದುಷ್ಟತನಕ್ಕೆ ನೀನು ಮೊಯಿ ತೀರಿಸು, ನೀನು ದಂಡನೆಯನ್ನ ಕೊಡು ಎಂಬುದಾಗಿ, ನಿನ್ನ ನೀತಿಯನ್ನ ಸ್ಥಾಪಿಸು ಎಂಬುದಾಗಿ ದೇವರ ಮುಂದೆ ಭಿನ್ನಯಿಸಿ ಪ್ರಾರ್ಥಿಸುತ್ತಾ ಇದ್ದಾನೆ. ಈ ದಿವಸಗಳಲ್ಲಿ ಕೂಡ ಈ ರೀತಿಯಾಗಿ ದೇವರು ನೋಡುವುದೇ ಇಲ್ಲ, ದೇವರು ಲಕ್ಷಿಸುವುದೇ ಇಲ್ಲ ಎಂಬುದಾಗಿ ಅಂದುಕೊಂಡು ಕಾರ್ಯಗಳನ್ನ ಮಾಡುತ್ತಾ ಇರುವಂತ ಜನರ ಗುಂಪು ಬಹಳ ದೊಡ್ಡದಾಗಿದೆ. ನೀತಿವಂತರಾಗಿ ಇರುವವರು ಕೂಡ ಕೆಲವೊಮ್ಮೆ ನೀತಿಯಿಂದ ಏನು ಪ್ರಯೋಜನ, ದುಷ್ಟರಾಗಿ ಕಪಟತನದಲ್ಲಿ ವಂಚನೆಗಳಲ್ಲೇ ಜೀವಿಸುವುದು ಒಳ್ಳೆಯದೆಂಬುದಾಗಿ ಆಲೋಚಿಸುವಷ್ಟು ಮಟ್ಟಿಗೆ ದುಷ್ಟತನವು ಹೆಚ್ಚುತ್ತಾ ಇದೆ. ಕಾರಣ ಇದು ಅಂತ್ಯಕಾಲ. ನೀತಿವಂತರು ನೀತಿವಂತಿಕೆಯಲ್ಲಿ ನಿಲ್ಲುವುದಕ್ಕಾಗದೇ ಇರುವಂತಹ ಒಂದು ಕಾಲವನ್ನು ನಾವು ಎದುರಿಸುತ್ತಾ ಇದ್ದೇವೆ. ಆದ್ದರಿಂದಲೇ ದೇವರು ಎಚ್ಚರಿಸಿದ್ದಾರೆ, ತಾನು ನಿಂತಿದ್ದೇನೆಂಬುದಾಗಿ ಅಂದುಕೊಳ್ಳುವವನು ಬೀಳದೇ ಇರುವಂತೆ ಎಚ್ಚರಿಕೆಯನ್ನ ವಹಿಸಲಿ ಎಂಬುದಾಗಿ. ಅದೇ ರೀತಿಯಾಗಿ ಯೇಸುವಿನ ಬರೋಣದ ಕುರಿತಾಗಿ ಹೇಳುವಾಗ ಕೂಡ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ, ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ, ಮೈಲಿಗೆ ಯಾದವನು ಇನ್ನೂ ತನ್ನನ್ನು ಮೈಲಿಗೆ ಮಾಡಿಕೊಳ್ಳಲಿ, ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ. ಇಗೋ, ಯೇಸು ಕ್ರಿಸ್ತನು ಬೇಗನೆ ಬರುತ್ತಾನೆ, ಪ್ರತಿಯೊಬ್ಬೊಬ್ಬರಿಗೂ ಕೂಡ ಅವರ ನಡತೆಯ ಪ್ರಕಾರ ಪ್ರತಿಫಲಗಳನ್ನು ಕೊಡುತ್ತಾನೆ ಎಂಬುದಾಗಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಅಂದ್ರೆ ಅಂತ್ಯಕಾಲವು ಸಮೀಪವಾಗುತ್ತಾ, ಕ್ರಿಸ್ತನ ಬರಣವು ಹತ್ತಿರವಾಗುತ್ತಾ ಇರುವುದರಿಂದಲೇ ಕೆಲವೊಂದನ್ನ ಹೆಚ್ಚುವಂತೆ, ಕೆಲವೊಂದು ಹಾಗೆ ಮುಂದುವರಿಯುವಂತೆ ದೇವರು ಬಿಟ್ಟಿರುವಂಥದ್ದು. ಆದರೆ ನೀತಿವಂತರು ನೀತಿವಂತರಾಗುವುದನ್ನು, ಪವಿತ್ರರು ಪವಿತ್ರರಾಗುವುದನ್ನು ಎಂದಿಗೂ ಕೂಡ ಬಿಟ್ಟು ಬಿಡಬಾರದು. ದುಷ್ಟತನವು ಹೆಚ್ಚಲಿ, ವಕ್ರತನವು ಹೆಚ್ಚಲಿ, ಪಾಪಗಳು ಹೆಚ್ಚಲಿ, ಎಲ್ಲ ದುಷ್ಕೃತ್ಯಗಳು ನಮ್ಮ ಸುತ್ತಲೂ ಹೆಚ್ಚಿದರೂ ಕೂಡ ನಾವು ಅದಕ್ಕೆ ಬಲಿಯಾಗದೆ, ನಾವು ಲೋಕದವರಲ್ಲ, ಪರಲೋಕ ರಾಜ್ಯದ ಪ್ರಜೆಗಳು ಎಂಬುದನ್ನು ಅರಿತು ಅದಕ್ಕನುಗುಣವಾಗಿ ದೇವರನ್ನೇ ದೃಷ್ಟಿಸುತ್ತಾ ಜೀವಿಸುವುದಾದರೆ ನಿಶ್ಚಯವಾಗಿ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿತ್ಯ ನಿತ್ಯವಾಗಿ ಆತನೊಂದಿಗೆ ಬಾಳುವಂತ ಸೌಭಾಗ್ಯವನ್ನ ಹೊಂದಿಕೊಳ್ಳುತ್ತೇವೆ. ಆದ್ದರಿಂದ ಈ ದಿವಸಗಳಲ್ಲಿ ದುಷ್ಟರು ದೇವರಿಲ್ಲ, ದೇವರು ನೋಡುವುದೇ ಇಲ್ಲ, ಲಕ್ಷಿಸುವುದೇ ಇಲ್ಲ ಎಂಬುದಾಗಿ ಅಂದುಕೊಂಡು ಕಾರ್ಯಗಳನ್ನು ಮಾಡುತ್ತಾ ಇರುವಾಗ ನೀವಾದರೂ ಕರ್ತನು ನೋಡುತ್ತಾನೆ, ಕರ್ತನು ಲಕ್ಷಿಸುತ್ತಾ ಇದ್ದಾನೆ, ಪ್ರತಿಯೊಬ್ಬೊಬ್ಬರಿಗೂ ಕೊಡತಕ್ಕಂಥ ಪ್ರತಿಫಲವು ಆತನ ಕರಗಳಲ್ಲಿ ಇದೆ ಎಂಬುದನ್ನ ಅರಿತು ಅದನ್ನು ಮರೆತು ಬಿಡದೆ ನಿತ್ಯ ಜೀವವನ್ನು ಹೊಂದತಕ್ಕಂತೆ ಕರ್ತನ ಮೇಲೆ ದೃಷ್ಟಿಯನ್ನ ಇಟ್ಟು ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೊದಪ ದಿವಸಗಳಲ್ಲಿ ಕೀರ್ತನೆಗಾರನು ತಾನು ಇದ್ದಂಥ ಪರಿಸ್ಥಿತಿಯ ಮಧ್ಯದಲ್ಲಿ ನಡೆಯುತ್ತಿದ್ದಂಥ ದುಷ್ಟರ ಕಾರ್ಯಗಳನ್ನ, ದುಷ್ಟರ ಯೋಚನೆಗಳನ್ನ ಹೇಳಿ ಅವರು ಯಾಹೋ ನೋಡುವುದೇ ಇಲ್ಲ, ಯಾಕೋಬ್ಯರ ದೇವರು ಲಕ್ಷಿಸುವುದೇ ಇಲ್ಲ ಎಂಬುದಾಗಿ ಅಹಂಕಾರದಲ್ಲಿಯೂ ಎಲ್ಲ ದುಷ್ಕೃತ್ಯಗಳಲ್ಲೂ ಮುಂದುವರೆದ ಹಾಗೆ ದಿವಸಗಳಲ್ಲಿ ನಮ್ಮ ಜೀವಿತ ಇರಬಾರದು ಕರ್ತನೆ. ಅಪ್ಪ, ನಾವಾದರೂ ನೀವು ನೋಡುತ್ತಾ ಇದ್ದೀರಾ, ಲಕ್ಷಿಸುತ್ತಾ ಇದ್ದೀರಾ ಎಂಬಂತ ದೃಢತೆಯಿಂದಲೂ ವಿಧೇಯತೆಯಿಂದಲೂ ನಿಮ್ಮ ವಾಕ್ಯವನ್ನು ಅನುಸರಿಸುತ್ತಾ ಮುಂದುವರಿಯುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು. ಅಪ್ಪ ಸ್ತೋತ್ರ ರಾಜ, ನಿನ್ನ ಮೇಲೆ ದೃಷ್ಟಿಯನ್ನ ಇಟ್ಟು ಲೋಕವನ್ನ ಜಯಿಸುವಂತ ಬಲವನ್ನ ಹೊಂದಿದವರಾಗಿ ಮುಂದೆ ಸಾಗುವುದಕ್ಕೆ ಕೃಪೆಯನ್ನು ಅನುಗ್ರಹಿಸು. ನಮ್ಮ ಸುತ್ತಲೂ ಎಂತಹ ಜನರೇ ಇದ್ದರೂ, ಎಂತಹ ದುಷ್ಕೃತ್ಯಗಳನ್ನ, ದುರ್ವರ್ತನೆಗಳನ್ನ, ಕಪಟಗಳನ್ನ, ವಂಚನೆಗಳನ್ನ ಪ್ರಕಟಿಸುವವರಾಗಿದ್ದರೂ ಕೂಡ ನಾವಾದರೂ ನೀತಿವಂತರಾಗಿ ಕ್ರಿಸ್ತನ ರಕ್ತದ ಮರೆಯಲ್ಲಿ ಭದ್ರವಾಗಿ ಜೀವಿತವನ್ನು ನಡೆಸುವುದಕ್ಕೆ ಕೃಪೆಯನ್ನು ಅನುಗ್ರಹಿಸು. ಪರಲೋಕ ರಾಜ್ಯಕ್ಕೆ ಸೇರುವಂತ ಬಾಧ್ಯತೆಯನ್ನ ಪ್ರತಿಯೊಬ್ಬೊಬ್ಬರಿಗೂ ಅನುಗ್ರಹಿಸು. ಅದಕ್ಕೋಸ್ಕರ ಸಿದ್ಧಪಡಿಸು ಕರ್ತನೆ. ನಿನ್ನ ಅರ್ಥಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನ ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗೆ ನಮ್ಮ ಆತ್ಮನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.